ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ದ ಲಾರ್ಡ್. ನಾನು ಅಶೋಕ್ ಬ್ರದರ್ ಅಂತ ಮಾತಾಡ್ತಾ ಇರೋದು. ನಾವು ಹೊಸದಾಗಿ ಯೇಸುವಿನ ಜೊತೆ ಎಂಬ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೇವೆ ಪ್ರಿಯರೇ. ಇದರ ಮೂಲಕ ನಾವು ಚುಟುಕಾದ ವಾಕ್ಯಗಳನ್ನು ಇದರಲ್ಲಿ ಶೇರ್ ಮಾಡೋರಿದ್ದೇವೆ. ನಾನು ನಂಬ್ತೇನೆ ಎಲ್ಲ ಜನಗಳಿಗೆ ಈ ವಾಕ್ಯಗಳು ಆಶೀರ್ವಾದ ಆಗಿರುತ್ತೆ ಎಂಬುದಾಗಿ, ಈ ವಾಕ್ಯದ ಮೂಲಕ ಆಶೀರ್ವಾದಂತಿರಿ ಎಂಬುದಾಗಿ ನಾನು ನಂಬ್ತೇನೆ. ನಾವು ವಾಕ್ಯವನ್ನು ಧ್ಯಾನಿಸುವ, ನಮ್ಮ ಒಂದು ಬೈಬಲನ್ನು ತೆಗೆದುಕೊಳ್ಳುವ. ಸತ್ಯವೇದದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 21ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದಷ್ಟೇ ಎಂಬುದಾಗಿ. ಹಾಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಹೌದು, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದೆ ಎಂಬುದಾಗಿ. ನಾವು ಈ ಭೂಲೋಕದ ವ್ಯಕ್ತಿಗಳಲ್ಲ, ನಾವು ಭೂಲೋಕಕ್ಕೆ ಸಂಬಂಧಪಟ್ಟವರಲ್ಲ, ನಾವು ಪರಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳೋದು ಭಾಳ ಅವಶ್ಯಕ ಪ್ರಿಯರೇ. ನಾವೀಗ ಕೊನೆಯ ದಿನಮಾನಗಳಿದ್ದೇವೆ. ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವುದು ಎಂಬುದಾಗಿ ನಾವು ಗಮನಿಸುವುದಾದರೆ, ಪರಲೋಕದಲ್ಲಿ ಅಂದರೆ ದೇವರನ್ನು ಆರಾಧಿಸುವಂಥದ್ದು, ಸ್ತುತಿಸುವಂಥದ್ದು, ಧ್ಯಾನ ಮಾಡುವಂಥದ್ದು, ಆತನ ವಾಕ್ಯವನ್ನು ಸಾರುವಂಥದ್ದು, ಇದು ದೇವರ ರಾಜ್ಯದಲ್ಲಿ ಗಂಟು ಮಾಡಿಟ್ಟುಕೊಳ್ಳುವಂಥದ್ದು. ದೇವರಿಗೆ ಸಮಯ ಕೊಡುವಂಥದ್ದು, ಆ ದೇವರಿಗಾಗಿ ನಾವು ತವಕ ಪಡುವಂಥದ್ದು, ದೇವರ ರಾಜ್ಯ ನೀತಿಗಾಗಿ ತವಕ ಪಡುವಂಥದ್ದು, ಇದು ದೇವರ ರಾಜ್ಯದಲ್ಲಿ ನಾವು ಗಂಟು ಮಾಡಿಟ್ಟುಕೊಳ್ಳುವಂಥದ್ದಾಗಿದೆ ಪ್ರಿಯರೇ. ಹಾಲೆಲೂಯಾ. ಈ ವಾಕ್ಯವನ್ನು ದೇವರು ಆಶೀರ್ವದಿಸಲಿ. ನಮ್ಮ ವಾಕ್ಯದ ಭಾಗವನ್ನು ನಾವು ದಿನಾಲೂ ಮುಂದುವರಿಸುವವರಾಗಿದ್ದೇವೆ. ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆಶೀರ್ವಾದ ಆಗಿರುತ್ತದೆ ಎಂಬುದಾಗಿ ನಾವು ನಂಬ್ತೇವೆ. ಯೇಸು ನಾಮದಲ್ಲಿ ಆಮೆನ್.